ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಸೋರಿಯಾಸಿಸ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಸೋರಿಯಾಸಿಸ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ರೇಷ್ಮಾ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್ ಡಾಕ್ಟರ್, ಇನ್ನು ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಾವು ಸೋರಿಯಾಸಿಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊದಲಿಗೆ ಸೋರಿಯಾಸಿಸ್ ಅಂದರೆ ಏನು ಡಾಕ್ಟರ್? ಸೋರಿಯಾಸಿಸ್ ಅಂದರೆ ಅದೊಂದು ಕ್ರಾನಿಕ್ ಸ್ಕಿನ್ ಕಂಡೀಷನ್ ಅಂತ ಹೇಳ್ತೀನಿ. ಸೊ ಈ ಕ್ರಾನಿಕ್ ಸ್ಕಿನ್ ಕಂಡೀಷನ್ ಯಾವಾಗ ಆಗುತ್ತೆ ಅಂದರೆ, ಇವಾಗ ನಿಮ್ಮದು ಬಾಡಿಯಲ್ಲಿ ಏನಾದರೂ ಆಟೋ ಇಮ್ಯೂನ್ ಕಂಡೀಷನ್ ಏನಾದರೂ ಇದೆ ಅಂದರೆ ಅದರಿಂದನೇ ನಮಗೆ ಸೋರಿಯಾಸಿಸ್ ಅಂತ ಕಂಡೀಷನ್ ಬರುವಂಥದ್ದು. ಹೇಗೆ ಆಗುತ್ತೆ ಅಂದರೆ, ನಮ್ಮದು ನಾರ್ಮಲ್ ಸ್ಕಿನ್ ಸೈಕಲ್ ಬಂದು 3 to 4 ವೀಕ್ಸ್ ಇರುತ್ತೆ. ಅಂದರೆ 3-4 ವಾರವರೆಗೂ ನಮ್ಮದು ಸ್ಕಿನ್ ಚೆನ್ನಾಗಿ ಇರುತ್ತೆ, ಆಮೇಲೆ ರೆಜುವಿನೇಟ್ ಆಗ್ತಾ ಹೋಗುತ್ತೆ. ಸೊ ನಾರ್ಮಲಿ ಹಾಗೆ ಇರುತ್ತೆ. ಸೊ ಒನ್ಸ್ ಅವರಿಗೆ ಈ ರೀತಿ ಸೋರಿಯಾಸಿಸ್ ಪ್ರಾಬ್ಲಮ್ ಏನಾದರೂ ಬಂತು ಅಂದರೆ ಈ ಥರ ಸ್ಕಿನ್ ಮತ್ತು ಪೀಲ್ ಆಗೋದು ಫ್ರೀಕ್ವೆಂಟಾಗಿ ಬರುವಂಥದ್ದು. ಹೇಗೆ ಆಗುತ್ತೆ ಅಂದರೆ, ದಿನದಲ್ಲಿ ಒಂದು ದಿನಕ್ಕೆ ಹೊಸ ಸ್ಕಿನ್ ಬರುವಂಥದ್ದು, ಮತ್ತು ನೆಕ್ಸ್ಟ್ ದಿನಕ್ಕೆ ಅದನ್ನು ಪೀಲ್ ಆಗುತ್ತೆ. ಸೊ ಹಂಗೆ ಆಲ್ಟರ್ನೇಟ್ ಆಗಿ ಎವ್ರಿ ಡೇ ಈ ರೀತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಸೋರಿಯಾಸಿಸ್ ಕಂಡೀಷನ್ ಅಂತ ಹೇಳ್ತೀನಿ. ಸೊ ಇದು ಹೇಗೆ ಆಗುತ್ತೆ ಅಂದರೆ, ಈ ಆಟೋ ಇಮ್ಯೂನ್ ಅಂತ ಕಂಡೀಷನಲ್ಲಿ ನಮ್ಮದು ಬಾಡಿಯಲ್ಲಿ ಇರುವಂಥ ಇಮ್ಯುನಿಟಿ ಸೆಲ್ಸ್ ಇರುತ್ತೆ, ಪ್ರತಿರೋಧ ಕೋಶಗಳಂತ ಹೇಳ್ತೀನಿ. ಈ ಕೋಶಗಳೇನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ ಮೇಲೆ ಅಟ್ಯಾಕ್ ಆಗುತ್ತೆ. ಈ ಅಟ್ಯಾಕ್ ಮಾಡುವಾಗ ಆ ಒಂದು ಸ್ಕಿನ್ ಸೆಲ್ಲನ್ನು ಸಾಯಿಸಿಬಿಡುವಾಗ ಇದೇ ರೀತಿ ನಮ್ಮದು ಪೀಲಿಂಗ್ ಥರ ನಮ್ಮದು ಸ್ಕಿನ್ ಮೇಲೆ ಈ ಪ್ಲೇಕ್ ಥರ ಸ್ವಲ್ಪ ಸ್ಕ್ಯಾಬಿ ಥರ ಬರುತ್ತೆ. ಆಮೇಲೆ ಆ ಸ್ಕಾಬ್ ನಾವು ರಿಮೂವ್ ಮಾಡ್ತಾ ನೆಕ್ಸ್ಟ್ ದಿನಕ್ಕೆ ಹೊಸ ಸ್ಕಿನ್ ಕಾಣ್ಬೋದು, ಕೆಳಗಡೆ ಪಿಂಕ್ ಸ್ಕಿನ್ ಕಾಣುತ್ತೆ. ನೆಕ್ಸ್ಟ್ ದಿನಕ್ಕೆ ತಿರ್ಗಾ ಅದನ್ನು ಪೀಲ್ ಆಗುತ್ತೆ. ಸೊ ಈ ರೀತಿ ಆಗ್ತಾ ಹೋಗುತ್ತೆ. ಇನ್ನು ಡೈಲಿ ರೂಟೀನ್ ಥರ ಎವ್ರಿ ಡೇ ಇದನ್ನು ಆಗ್ತಾ ಹೋಗುತ್ತೆ. ಸೊ ಈ ಕಂಡೀಷನ್ಗೆ ನಾವು ಸೋರಿಯಾಸಿಸ್ ಅಂತ ಹೇಳ್ತೀನಿ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಕಾಣಿಸಿಕೊಳ್ಳೋದಕ್ಕೆ ಮುಖ್ಯ ಕಾರಣಗಳೇನು ಅಂತ ನೋಡೋದಾದರೆ? ಮುಖ್ಯ ಕಾರಣಗಳೇನೆಂದರೆ, ಅದೇ ಒಂದು ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇದ್ದರೆ ಬರ್ಬೋದು. ಅಂದರೆ ಅನುವಂಶೀಯವಾಗಿ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ಥರ ಸೋರಿಯಾಸಿಸ್ ಪ್ರಾಬ್ಲಮ್ ಇದೆ ಅಂದರೆ ನೆಕ್ಸ್ಟ್ ಜನರೇಷನ್ಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಇನ್ನೊಂದು ನಿಮ್ಮದು ಲೈಫ್ ಸ್ಟೈಲಿಂದ ಬರ್ಬೋದು. ಯಾಕೆ ಅಂದರೆ, ಇವಾಗ ನಿಮ್ಮದು ಜಾಸ್ತಿಯಾಗಿ ಆಲ್ಕೋಹಾಲ್ ಕನ್ಸಪ್ಷನ್ ಮಾಡೋದರಿಂದ ಅಥವಾ ಸ್ಮೋಕಿಂಗ್ ಮಾಡೋದರಿಂದ, ಆಮೇಲೆ ಚೆನ್ನಾಗಿ ಇರುವಂಥ ಹೆಲ್ದಿ ಫುಡ್ ಸ್ಟೈಲ್ ಮ್ಯಾನೇಜ್ ಮಾಡ್ತಾ ಇಲ್ಲ ಅಂದರೆ, ಸೊ ಇದೆಲ್ಲ ನಮಗೆ ಒಂದೊಂದವಾಗಿರುವಂಥ ಕಾರಣವಾಗುತ್ತೆ. ಆಮೇಲೆ ಇನ್ನೊಂದು ಫ್ರೀಕ್ವೆಂಟಾಗಿ ನಿಮಗೆ ಥ್ರೋಟ್ ಇನ್ಫೆಕ್ಷನ್ ಆಗ್ತಾ ಇದೆ. ಅದು ಇವಾಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಬೇಕು. ಸ್ಪೆಷಲಿ ಹೇಳಿದರೆ ಸ್ಟ್ರೆಪ್ಟೋಕೋಕಸ್ ಅಂತ ಒಂದು ಬ್ಯಾಕ್ಟೀರಿಯಾ ಬರುತ್ತೆ. ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನಿಮಗೆ ಹೋಗ್ತಾ ಡೈಲಿ ಏನು ಹೇಳೋದು, ರಿಪೀಟೆಡ್ ಆಗಿ ಈ ಥರ ಸೋರ್ ಥ್ರೋಟ್ ಬರೋದು, ಥ್ರೋಟ್ ಇನ್ಫೆಕ್ಷನ್ಸ್ ಬರೋದು ಎಲ್ಲ ಆಗ್ತಾ ಇದೆ ಅಂದರೆ ಅವರಿಗೆ ಕೂಡ ಈ ಒಂದು ಇನ್ಫೆಕ್ಷನಿಂದ ಈ ರೀತಿ ಸೋರಿಯಾಸಿಸ್ ಕಂಡೀಷನ್ ಬರ್ಬೋದು. ಸೊ ಅದಕ್ಕೆ ಕಾರಣ ಮೇಯ್ನ್ ಆಗಿ ನೋಡಿದರೆ ಈ ಥರ ಫ್ಯಾಮಿಲಿಯಲ್ಲಿ ಒಂದು ಇರುತ್ತೆ, ಆಮೇಲೆ ಅವರದ್ದು ಲೈಫ್ ಸ್ಟೈಲು ಅದೆಲ್ಲ ಒಂದು ಕಾರಣವಾಗಿ ನೋಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯ ಮುಖ್ಯ ಲಕ್ಷಣಗಳೇನು ಅಂತ ಸಿಂಪ್ಟಮ್ಸ್ ನೋಡೋದಾದರೆ ಅದೇ ನಮ್ಮ ಸ್ಕಿನ್ ಮೇಲೆ ತುಂಬವಾಗಿ ಇರುವಂಥ ಕಡಿತ ಬರೋದು, ಅಂದರೆ ತುರಿಕೆ, ಇಚ್ಚಿಂಗ್ ಜಾಸ್ತಿಯಾಗಿ ಬರುತ್ತೆ. ಆಮೇಲೆ ಇದೆ ಸ್ಕಿನ್ ಬಂತು ಈ ಥರ ಪೀಲ್ ಆಗ್ತಾ ಬರುತ್ತೆ. ಸೊ ಇದರಲ್ಲಿ ಟೈಪ್ಸ್ ಕೂಡ ಬರುತ್ತೆ. ಸೊ ಒಂದೊಂದು ಟೈಪಲ್ಲಿ ಸಿಂಪ್ಟಮ್ ಆಗಿ ನೋಡುವಾಗ ಈ ಥರ ರ್ಯಾಷಸ್ ಬಂದು ಪೀಲ್ ಆಗೋದು ತುಂಬ ಕೆಲವುದರಲ್ಲಿ ಪೀಲ್ ಆಗಲಿಕ್ಕೆ ಇರಲ್ಲ. ಅಂದರೆ ಇವಾಗ ಇನ್ವರ್ಸ್ ಸೋರಿಯಾಸಿಸ್ ಅಂತ ಒಂದು ಕಂಡೀಷನ್ ಕೂಡ ಇದೆ. ಸೊ ಇನ್ವರ್ಸ್ ಸೋರಿಯಾಸಿಸ್ ನಮ್ಮದು ಫೋಲ್ಡಲ್ಲಿ ಬರುತ್ತೆ, ಸ್ಕಿನ್ ಫೋಲ್ಡಲ್ಲಿ ಎಲ್ಲಿ ಎಲ್ಲ ನಮ್ಮದು ಸ್ಕಿನ್ ಫೋಲ್ಡ್ ಇರುತ್ತೋ, ಅಂದರೆ ಇವಾಗ ಬ್ರೆಸ್ಟ್ ಕೆಳಗಡೆ ಬರೋದಾಗಲಿ, ನಮ್ಮದು ಗ್ರೋಯಿನ್ ರೀಜನಲ್ಲಿ ಬರೋದಾಗಲಿ, ಸೊ ಅಲ್ಲಿ ಎಲ್ಲ ಏನಾಗುತ್ತೆ ಅಂದರೆ ಸೋರಿಯಾಸಿಸ್ ಬಂದ್ರೂ ಈ ಥರ ಇನ್ವರ್ಸ್ ಸೋರಿಯಾಸಿಸ್ ಬರುತ್ತೆ. ಸೊ ಅದರಲ್ಲಿ ನಾವು ಈ ಥರ ಪೀಲಿಂಗ್ನ ನೋಡಲ್ಲ. ಏನಂದರೆ ರ್ಯಾಷಸ್ ಇರುತ್ತೆ, ನಾರ್ಮಲಿ ಅದೊಂದು ಕ್ಯಾಂಡಿಡಿಯಾಸಿಸ್ ಅಂತ ಒಂದು ಸ್ಕಿನ್ ಕಂಡೀಷನ್ ಕೂಡ ಇದೆ, ಆಲ್ಮೋಸ್ಟ್ ಆ ರೀತಿ ಅಪಿಯರೆನ್ಸ್ ಬರುತ್ತೆ. ಸೊ ಮತ್ತು ಪೀಲಿಂಗ್ ಬರೋದಾದರೆ ಈ ಥರ ಪ್ಲೇಕ್ ಸೋರಿಯಾಸಿಸ್ ಅಂತ ಒಂದಿದೆ. ಸೊ ಆ ಒಂದು ಸೋರಿಯಾಸಿಸಲ್ಲಿ ನಾವು ಪೀಲಿಂಗ್ನ ನೋಡ್ಬೋದು. ಆಮೇಲೆ ಏನಂದರೆ ಸರ್ಕಂಫರೆನ್ಸ್ ತುಂಬ ಕ್ಲಿಯರಾಗಿ ನಾವು ನೋಡ್ಬೋದು. ಸೊ ಹಾಗಾಗಿ ನಾವು ನೋಡ್ತೀವಿ. ಆಮೇಲೆ ಏನಂದರೆ ಪೀಲ್ ಮಾಡ್ತಾ ಹೋದರೆ ಕೆಳಗಡೆ ಪಿಂಕ್ ಸ್ಕಿನ್ ಬರುತ್ತೆ, ಇಲ್ಲಾಂದರೆ ಕೆಳಗಡೆಗೆ ಬ್ಲೀಡಿಂಗ್ ಸ್ಪಾಟ್ಸ್ ಕೂಡ ನಾವು ಕಾಣ್ಬೋದು. ಸೊ ಈ ರೀತಿ ರೋಗ ಲಕ್ಷಣಗಳನ್ನ ನಾವು ನೋಡ್ತೀವಿ. ಸೊ ಏನಂದರೆ ಇಚಿಂಗ್ ಇದೆಲ್ಲ ಜಾಸ್ತಿಯಾಗಿ ನಮಗೆ ನೈಟಿಗೆ ಜಾಸ್ತಿಯಾಗಿ ಮೇ ಬಿ ನೋಡ್ತೀವಿ, ಇಲ್ಲಾಂದರೆ ಜಾಸ್ತಿ ಶೆಕೆ ಸ್ವೆಟ್ಟಿಂಗ್ ಆಗ್ತಾ ಈ ಥರ ನಾವು ನೋಡ್ಬೋದು. ಆಮೇಲೆ ಏನಂದರೆ
ಇದು ಒಂದು ಕ್ಲೈಮೆಟಿಕ್ ಅಂತ ಕೂಡ ಹೇಳ್ತೀನಿ. ಅಂದರೆ ಕ್ಲೈಮೇಟ್ ಚೇಂಜಲ್ಲಿ ಕೂಡ ಇದರದ್ದು ಡಿಫ್ರೆನ್ಸಸ್ ನಾವು ನೋಡ್ಬೋದು. ಹೇಗೆ ಅಂದರೆ ಕೆಲವರಿಗೆ ವಿಂಟರ್ ಸೀಸನಲ್ಲಿ ಜಾಸ್ತಿ ನೋಡ್ತೀವಿ. ಹೇಗೆ ಆಗುತ್ತೆ ಅಂದರೆ ಇದು ಸ್ವಲ್ಪ ಸ್ವೆಟ್ಟಿಂಗ್ ಮೇಲೂ ಡಿಪೆಂಡ್ ಆಗುತ್ತೆ. ಸ್ವೆಟ್ಟಿಂಗ್ ಏನಂದರೆ ನಮ್ಮದು ಸ್ಕಿನ್ ತುಂಬ ಏನು ಹೇಳೋದು ಮಾಯಿಸ್ಟ್ ಆಗಿರುತ್ತೆ ಯಾವಾಗಲೂ ಸ್ವೆಟ್ಟಿಂಗ್ ಆಗೋದ್ರಿಂದ. ಸೊ ಈ ರೀತಿ ಡ್ರೈ ಸ್ಕಿನ್ ಕಂಡೀಷನ್ ಅಂದರೆ ಸೋರಿಯಾಸಿಸಲ್ಲಿ ಡ್ರೈ ಸ್ಕಿನ್ನೇ ಬರುತ್ತೆ. ಸೊ ಆ ಡ್ರೈ ಸ್ಕಿನ್ ಕಂಡೀಷನ್ ಎಲ್ಲ ಕೆಲವು ಟೈಮಲ್ಲಿ ಸಮ್ಮರಲ್ಲಿ ಎಲ್ಲ ಸ್ವಲ್ಪ ಕಡಿಮೆ ಕಾಣ್ಬೋದು. ಬಟ್ ಕೆಲವ್ರದ್ದು ಅದೇ ಹೋಮಿಯೋಪತಿಯಲ್ಲಿ ಬರುವಾಗ ಅದು ಕೆಲವರಲ್ಲಿ ಚೇಂಜ್ ಆಗುತ್ತೆ. ಬಟ್ ನಾರ್ಮಲಿ ನೋಡಿದರೆ ಸಮ್ಮರಲ್ಲಿ ಎಲ್ಲ ಸ್ವಲ್ಪ ಈ ರೀತಿ ರ್ಯಾಷಸ್ ನಾವು ಕಡಿಮೆ ನೋಡ್ಬೋದು. ಜಾಸ್ತಿಯಾಗಿ ವಿಂಟರ್ ಸೀಸನಲ್ಲಿ ನೋಡ್ತೀನಿ. ಯಾಕೆಂದರೆ ಅಟ್ಮಾಸ್ಫಿಯರ್ ಕೂಡ ತುಂಬ ಹ್ಯೂಮಿಡ್ ಕಡಿಮೆ ಇರುತ್ತೆ, ಆಮೇಲೆ ಸ್ಕಿನ್ ತುಂಬ ಡ್ರೈ ಆಗಿರುತ್ತೆ. ಆವಾಗ ನಮ್ಮದು ರ್ಯಾಷಸ್ ಎಲ್ಲ ತುಂಬ ಜಾಸ್ತಿ ಆಗೋದಕ್ಕೇನು ಅದೇ ಥರ ಇಚ್ಚಿಂಗ್ ಕೂಡ ಜಾಸ್ತಿ ಆಗಲಿಕ್ಕೆ ಸಾಧ್ಯತೆ ಜಾಸ್ತಿಯಾಗಿ ನೋಡ್ಬೋದು. ಸೊ ಅದಕ್ಕೆ ಈ ರೀತಿ ರೋಗ ಲಕ್ಷಣಗಳು ನೋಡಿದರೆ ಇಂಪಾರ್ಟೆಂಟ್ ಆಗಿ ನಾವು ನೋಡೋದೇನೆಂದರೆ ಕಡಿತ ಅಂತ ಹೇಳ್ತೀನಿ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಯಾವ ಏಜ್ ಗ್ರೂಪ್ನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂತ? ಇವಾಗ ಏಜ್ ಗ್ರೂಪ್ ನೋಡಿದರೆ ಮಿಡಲ್ ಏಜಲ್ಲಿ ನಾವು ನೋಡ್ಬೋದು. ಆಮೇಲೆ ಅದೇ ಇವಾಗ ರಿಪೀಟೆಡ್ ಸೋರ್ ಥ್ರೋಟ್ ಎಲ್ಲ ಆಗ್ತಾ ಇದೆ, ಥ್ರೋಟ್ ಇನ್ಫೆಕ್ಷನ್ ಆಗ್ತಾ ಇದೆ ಅಂತ ಇದ್ದರೆ ಅವರಲ್ಲಿ ಕೂಡ ನಾವು ಸೋರಿಯಾಟಿಕ್ ಸಿಂಪ್ಟಮ್ಸ್ನ ನಾವು ನೋಡ್ಬೋದು. ಇವಾಗ ನೋಡಿದರೆ ಅದೇ ಚಿಕ್ಕ ಮಕ್ಕಳಲ್ಲಿ ಎಲ್ಲ ಈ ರೀತಿ ರಿಪೀಟೆಡ್ ಆಗಿ ಸೋರ್ ಥ್ರೋಟ್ ಎಲ್ಲ ಬರ್ತಾ ಇದೆ ಅಂದರೆ ಅವರಿಗೆ ಸೋರಿಯಾಸಿಸ್ ಬಂದರೆ ಅವರಿಗೆ ಪ್ಲೇಕ್ ಸೋರಿಯಾಸಿಸ್ ಬರಲ್ಲ, ಅವರಿಗೆ ಗಟ್ಟೆಡ್ ಸೋರಿಯಾಸಿಸ್ ಬರುತ್ತೆ. ಸೊ ಗಟ್ಟೆಡ್ ಅಂದರೆ ಈ ಥರ ಬಟನ್ ಶೇಪ್ಡ್ ರ್ಯಾಷಸ್ ಬರುತ್ತೆ ಮೈಯಲ್ಲಿ ಎಲ್ಲ. ಸೊ ಈ ಚಿಕ್ಕದು ನಮ್ಮದು ಶರ್ಟದೆಲ್ಲ ಬಟನ್ ಬರುತ್ತೆ, ಅಷ್ಟು ಚಿಕ್ಕದಾಗಿ ರೌಂಡ್ ರ್ಯಾಷಸ್ನ ನಾವು ಬಾಡಿಯಲ್ಲಿ ನೋಡ್ಬೋದು. ಸೊ ಬಾಡಿಯಲ್ಲಿ ನೋಡುವಾದ್ರೂ ಲೈಕ್ ಇದಕ್ಕೆ ಲೊಕೇಶನ್ಸ್ ಕೂಡ ಇದೆ. ಏನಂದರೆ ನಮ್ಮದು ಎಲ್ಬೋದಲ್ಲಿ ಜಾಸ್ತಿಯಾಗಿ ನೋಡ್ತೀವಿ, ಆಮೇಲೆ ಮಂಡಿಯಲ್ಲಿ ನೋಡ್ತೀವಿ, ಆಮೇಲೆ ಲೋವರ್ ಬ್ಯಾಕಲ್ಲಿ ಬರುತ್ತೆ, ಮತ್ತು ಚೆಸ್ಟ್ ಅಪ್ಪರ್ ಎಂತ ಹೇಳೋದು ಅಪ್ಪರ್ ಬ್ಯಾಕಲ್ಲಿ ಕಾಣ್ಬೋದು, ಆಮೇಲೆ ಅಬ್ಡೊಮೆನ್ ಸೈಡಲ್ಲಿ ನೋಡ್ಬೋದು, ಆಮೇಲೆ ಥೈಯಲ್ಲಿ ನೋಡ್ಬೋದು. ಸೊ ಹಾಗೆ ಸ್ಪೆಷಲಿ ಲೊಕೇಶನ್ಸ್ ಕೂಡ ಬರುತ್ತೆ. ಆಮೇಲೆ ಸ್ಕಾಲ್ಪಲ್ಲಿ ಕೂಡ ನಾವು ಈ ಥರ ರ್ಯಾಷಸ್ನ ನೋಡ್ಬೋದು. ಸೊ ಅದಕ್ಕೆ ಈ ರೀತಿ ಗಟ್ಟೆಡ್ ಸೋರಿಯಾಸಿಸ್ ಬಂದರೆ ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿಯಾಗಿ ನಾವು ನೋಡೋದು. ಅದು ಬರೋದಕ್ಕೆ ಈ ರೀತಿ ರಿಪೀಟೆಡ್ ಆಗಿ ಸೋರ್ ಥ್ರೋಟ್ ಬರೋದಾಗಲಿ ಇನ್ಫೆಕ್ಷನ್ಸ್ ಬರೋದರಿಂದ ಬರುತ್ತೆ. ಆಮೇಲೆ ಇನ್ನೊಂದು ಇದು ಆಲ್ರೆಡಿ ನಾನು ಹೇಳಿದ್ದೊಂದು ಕ್ರಾನಿಕ್ ಕಂಡೀಷನ್ ಇದೆ. ಸೊ ಕೆಲವರಿಗೆ ಏನಾಗುತ್ತೆ ಅಂದರೆ ಗೊತ್ತಾಗಲ್ಲ, ಇವಾಗ ಚಿಕ್ಕದಾಗಿ ಒಂದು ರ್ಯಾಶ್ ಬಂದ್ರೂ ಅವರು ಅದನ್ನು ನೆಗ್ಲೆಕ್ಟ್ ಮಾಡುತ್ತೆ. ಯಾಕೆಂದರೆ ಪ್ರಾಪರ್ ಡಯಾಗ್ನೋಸಿಸ್ ಅಂತ ಒಂದು ಅವರಿಗೆ ಲೈಕ್ ಪ್ರಾಪರ್ ಅವೇರ್ ಇರಲ್ಲ. ಸೊ ಹಾಗೆ ಇದ್ದಾಗ ಏನಾಗುತ್ತೆ ಅದು ಮಿಸ್ಮ್ಯಾನೇಜ್ಡ್ ಆಗುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ಅದರದ್ದು ಕೋರ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದರಲ್ಲಿ ರ್ಯಾಷಸ್ ಇನ್ನೂ ಜಾಸ್ತಿಯಾಗಿ ಫ್ಲರಿಶ್ ಆಗುತ್ತೆ, ನಮ್ಮ ಬಾಡಿಯಲ್ಲಿ ಜಾಸ್ತಿಯಾಗಿ ಇನ್ನೂ ಸ್ಪ್ರೆಡ್ ಆಗಲಿಕ್ಕೆ ಬರುತ್ತೆ. ಸೊ ಹಾಗಾಗಿ ಅದರದ್ದು ವಾಸಿ ಮಾಡೋದಕ್ಕೇನು ಎಲ್ಲ ತುಂಬ ಕಷ್ಟವಾಗುತ್ತೆ, ಲೈಕ್ ಟೈಮ್ ತಗೊಳ್ಳುತ್ತೆ. ಬಟ್ ಏನಂದರೆ ಈ ರೀತಿ ಏಜ್ ಫ್ಯಾಕ್ಟರ್ ಎಲ್ಲ ನೋಡಿದರೆ ಅದೇ ಚಿಕ್ಕ ವಯಸ್ಸಿಂದನೇ ಕೂಡ ನಾವು ನೋಡ್ತೀವಿ. ಬಟ್ ಮೆಜಾರಿಟಿ ನೋಡಿದರೆ ಒಂದು ಮಿಡಲ್ ಏಜಲ್ಲಿ ನಾವು ನೋಡ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಪುರುಷರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಾ ಅಥವಾ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಾ ಅಂತ? ಇವಾಗ ಅದು ಕೂಡ ನೋಡಿದರೆ ಅದೇ ಸ್ವಲ್ಪ ಜಾಸ್ತಿಯಾಗಿ ಇದು ಪುರುಷರಲ್ಲಿ ಮೆನ್ನಲ್ಲಿ ಸ್ವಲ್ಪ ಜಾಸ್ತಿಯಾಗಿ ನಾವು ನೋಡ್ಬೋದು ಅಂತ ಹೇಳ್ತೀನಿ. ಯಾಕೆ ಅಂದರೆ ಅವರದ್ದು ಬಾಡಿ ಆ್ಯಕ್ಟಿವಿಟೀಸಿಂದ, ಆಮೇಲೆ ಅವರದ್ದು ಸ್ಟ್ರೆಸ್, ಇದಕ್ಕೆ ಒಂದು ಕಾರಣ ಸ್ಟ್ರೆಸ್ ಕೂಡ ಇದೆ, ಅದು ನಾನು ಮರೆತು ಹೋಗಿದೆ. ಇದರಲ್ಲಿ ಒಂದು ಮೇನ್ ರೀಸನ್ ಟ್ರಿಗರ್ ಮಾಡೋದಕ್ಕೆ ಏನಂದರೆ ಸ್ಟ್ರೆಸ್ ಕೂಡ ಒಂದು ಕಾರಣವಾಗುತ್ತೆ. ಸೊ ನಮ್ಮದು ಮಹಿಳೆಯರಲ್ಲಿನೂ ಸ್ಟ್ರೆಸ್ ಇರುತ್ತೆ, ಜೆಂಟ್ಸಲ್ಲಿನೂ ಸ್ಟ್ರೆಸ್ ಇರುತ್ತೆ. ಬಟ್ ಏನಂದರೆ ಸ್ವಲ್ಪ ಜಾಸ್ತಿಯಾಗಿ ಇದು ಟ್ರಿಗರ್ ಮಾಡಿ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗೋದಕ್ಕೆ ಜಾಸ್ತಿಯಾಗಿ ನಾವು ಮೆನ್ನಲ್ಲಿ ಸ್ವಲ್ಪ ಜಾಸ್ತಿ ಕಾಂಪ್ಲಿಕೇಟೆಡ್ ಆಗಿ ನೋಡ್ತೀವಿ. ಓಕೆ ಡಾಕ್ಟರ್, ಇನ್ನು ಒಂದು ನಾರ್ಮಲ್ ಕಜ್ಜಿಗೂ ಮತ್ತು ಈ ಸೋರಿಯಾಸಿಸ್ ಸಮಸ್ಯೆಗೂ ಡಿಫ್ರೆನ್ಸ್ ಇರುತ್ತೆ, ಅದನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತ? ಅಂದರೆ ಒಂದು ಸಣ್ಣ ಬಂಪ್ ಥರ ಎಲ್ಲ ಆಗುತ್ತಲ್ವಾ, ಅದಕ್ಕೂ ಮತ್ತು ಈ ಸೋರಿಯಾಸಿಸ್ಗೂ ಡಿಫ್ರೆನ್ಸ್ ಇರುತ್ತೆ. ಬಟ್ ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ? ಓಕೆ, ಏನಂದರೆ ಇವಾಗ ಅದೇ ಸೋರಿಯಾಸಿಸ್ ಅಂತ ರ್ಯಾಷಸ್ ಬಂದರೆ ನಮಗೆ ಗಟ್ಟೆಡ್ ಸೋರಿಯಾಸಿಸ್ ನಮಗೆ ಈ ಥರ ಚಿಕ್ಕ ವಯಸ್ಸಲ್ಲಿ ಬರುತ್ತೆ ಅಂತ ನಾನು ಹೇಳಿದ್ದೆ. ಸೊ ಈ ರೀತಿ ಸೋರಿಯಾಸಿಸ್ ಅಂತ ಬಂದರೆ ಅದು ನಾರ್ಮಲಿ ಪ್ಲೇಕ್ ಸೋರಿಯಾಸಿಸ್ ಇರಲಿಕ್ಕೆ ಇರುತ್ತೆ. ಸೊ ಅದರದ್ದು ಸರ್ಕಂಫರೆನ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಆಮೇಲೆ ಇವಾಗ ಬಂಪ್ ಥರ ಏನಾದರೂ ಚಿಕ್ಕದಾಗಿ ಏಕನೇ ಥರ ನೀವು ಮಡುವೆ ಥರ ಏನಾದರೂ ಆ ಥರ ಏನಾದರೂ ಬಂದರೆ ಅದರದ್ದು ಸ್ಟ್ರಕ್ಚರ್ ಕೂಡ ಚೇಂಜ್ ಆಗಿರುತ್ತೆ. ಮತ್ತು ಇನ್ನೊಂದು ಇದರಲ್ಲಿ ಪಸ್ಚುಲರ್ ಸೋರಿಯಾಸಿಸ್ ಅಂತ ಒಂದು ವೆರೈಟಿ ಕೂಡ ಇದೆ. ಸೊ ಪಸ್ಚುಲರ್ ಸೋರಿಯಾಸಿಸಲ್ಲಿ ಈ ರೀತಿ ಏಕನೇ ಥರನೇ ಚಿಕ್ಕದಾಗಿ ಬಂಪ್ ಥರನೇ ಬರುತ್ತೆ. ಬಟ್ ಏನಂದರೆ ಇದರಲ್ಲಿ ನಾರ್ಮಲ್ ಆಗಿ ಬರುವಂಥ ಬಂಪ್ ಮತ್ತು ಈ ಥರ ಪಸ್ಚುಲರ್ ಸೋರಿಯಾಸಿಸಲ್ಲಿ ಡಿಫ್ರೆನ್ಸ್ ಹೇಗೆ ಆಗುತ್ತೆ ಅಂದರೆ
ಹೆಸರಲ್ಲಿನೇ ಇದೆ ಪಸ್ಚುಲಾರ್ ಅಂದರೆ ಅದರೊಳಗಡೆ ಪಸ್ ಫಿಲ್ ಇರುತ್ತೆ. ಆಮೇಲೆ ನಾರ್ಮಲ್ ಆಗಿ ಬರುವಂಥ ಇದರಲ್ಲಿ ನಮಗೆ ಕ್ಲಿಯರ್ ಆಗಿ ನಮಗೆ ಒಂದು ಏನು ಹೇಳೋದು ಇನ್ಫ್ಲಮೇಟ್ರಿ ಸೈಟ್ ನೋಡಿದರೆ ಆ ಒಂದು ಏರಿಯಾ ನೋಡಿದರೆ ಅಷ್ಟು ಭಾಗ ರೆಡ್ ಆಗಿ ನೋಡ್ತೀವಿ, ಮೀದಿ ಏರಿಯಾ ಮತ್ತು ನಾರ್ಮಲ್ ಸ್ಕಿನ್ ಥರ ನಾವು ನೋಡ್ತೀವಿ. ಬಟ್ ಇನ್ ಕೇಸ್ ಆಫ್ ಸೋರಿಯಾಸಿಸಲ್ಲಿ ಹೇಗೆ ಆಗುತ್ತೆ ಅಂದರೆ ನಮ್ಮದು ಸ್ಕಿನ್ನಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಥರ ಆಚೆ ಲೈಕ್ ಇನ್ನೂ ಹಿಂದುಗಡೆಗೆ ಸ್ವೆಲ್ಲಿಂಗ್ ಥರ ನಾವು ನೋಡ್ತೀವಿ. ಆಮೇಲೆ ಅವ್ರದ್ದು ಹಿಸ್ಟ್ರಿ ಕೂಡ ನಾವು ನೋಡ್ತೀವಿ. ಹಿಸ್ಟ್ರಿ ಹೇಗೆ ಅಂದರೆ ಎಷ್ಟು ಇದರಿಂದ ಆಗ್ತಾ ಇದೆ. ಇವಾಗ ನಾರ್ಮಲ್ ಆಗಿ ಬರುವಂಥ ಸ್ಕಿನ್ ರ್ಯಾಷಸ್ ಇದೆಲ್ಲ ಸ್ವಲ್ಪ ಅಕ್ಯೂಟ್ ಆಗಿರುತ್ತೆ, ಸೊ ಬೇಗನೆ ಅದನ್ನು ವಾಸಿ ಮಾಡ್ಬೋದು. ಇನ್ ಕೇಸ್ ಆಫ್ ಸೋರಿಯಾಸಿಸ್ ಅಂದರೆ ಹೆಸರಲ್ಲಿ ನಾನು ಹೇಳಿದೆ ಇಟ್ಸ್ ಎ ಕ್ರಾನಿಕ್ ಕಂಡೀಷನ್ ಅದು. ಸೊ ಅದಕ್ಕೆ ಆ ಒಂದು ರ್ಯಾಷಸ್ ಎಷ್ಟು ನಾಳಿಂದ ಅವರಿಗೆ ಬಾಡಿಯಲ್ಲಿ ಇದೆ ಅಂತ ನೋಡ್ತೀವಿ. ಆಮೇಲೆ ಅದರದ್ದು ಕೋರ್ಸ್ ನೋಡ್ತೀವಿ, ಫಸ್ಟ್ ಅಲ್ಲಿ ಆಯಿತಾ ಬೇರೆ ಕಡೆ ಏನಾದರೂ ಇತ್ತಾ, ಸೊ ಇದರಲ್ಲಿ ಕೂಡ ನಾವು ಅದನ್ನು ಪ್ರಾಪರಾಗಿ ನಾವು ಡಯಾಗ್ನೋಸ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸೋರಿಯಾಸಿಸಲ್ಲಿ ಯಾವೆಲ್ಲ ಟೈಪ್ಸ್ ಇದೆ ಅಂತ ನೋಡೋದಾದರೆ? ಟೈಪ್ಸ್ ಅದೇ ನೋಡಿದರೆ ಈ ಥರ ಇನ್ವರ್ಸ್ ಸೋರಿಯಾಸಿಸ್ ಅಂತ ಒಂದಿದೆ, ಆಮೇಲೆ ಪ್ಲೇಕ್ ಸೋರಿಯಾಸಿಸ್ ಅಂತ ಇದೆ. ಪ್ಲೇಕ್ ಸೋರಿಯಾಸಿಸ್ ಬಂದು ನಾರ್ಮಲ್ ಆಗಿ ಇವಾಗ ಜನರಲ್ ಆಗಿ ಎಲ್ಲರಲ್ಲಿನೂ ಕಾಣುವಂಥ ಟೈಪ್ ಆಫ್ ಸೋರಿಯಾಸಿಸ್ ನೋಡಿದರೆ ಪ್ಲೇಕ್ ಸೋರಿಯಾಸಿಸ್ ಇದೆ. ಆಮೇಲೆ ಪಸ್ಚುಲಾರ್ ಸೋರಿಯಾಸಿಸ್ ಬರುತ್ತೆ. ದೆನ್ ಸೆಬೋರಿಕ್ ಡರ್ಮಟೈಟಿಸ್ ಅಂತ ನಾವು ಸ್ಕಾಲ್ಪಲ್ಲಿ ಡ್ಯಾಂಡ್ರಫ್ ಅಂತ ಹೇಳ್ತೀವಿ. ಬಟ್ ಸೋರಿಯಾಸಿಸಲ್ಲಿ ಸೆಬೋಸೋರಿಯಾಸಿಸ್ ಅಂತ ಒಂದು ಕಂಡೀಷನ್ ಕೂಡ ಬರುತ್ತೆ. ಸೊ ಈ ಸೆಬೋಸೋರಿಯಾಸಿಸ್ ಏನಂದರೆ ಸೆಬೋರಿಕ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ ನಮ್ಮ ಸ್ಕಾಲ್ಪ್ ಮೇಲೆ. ಆಮೇಲೆ ಒಂದು ಯೆಲ್ಲೋಯಿಶ್ ಕಲರ್ ಕ್ರಸ್ಟ್ ಫಾರ್ಮ್ ಆಗುತ್ತೆ ವಿತ್ ಆಯಿಲಿನೆಸ್ ನಮ್ಮ ಸ್ಕಾಲ್ಪ್ ಮೇಲೆ ಕಾಣುತ್ತೆ. ಸೊ ಅದಕ್ಕೆ ನಾವು ಈ ರೀತಿ ಸ್ಕಾಲ್ಪ್ ಸೋರಿಯಾಸಿಸ್ ಅಥವಾ ಸೆಬೋಸೋರಿಯಾಸಿಸ್ ಅಂತೆಲ್ಲ ಹೇಳ್ತೀನಿ. ಆಮೇಲೆ ಇನ್ವರ್ಸ್ ಸೋರಿಯಾಸಿಸ್ ಅಂತ ಒಂದು ಟೈಪ್ ಕೂಡ ಇದೆ. ಸೊ ಇನ್ವರ್ಸ್ ಸೋರಿಯಾಸಿಸಲ್ಲಿ ಹೇಗೆ ಅಂದರೆ ನಮ್ಮದು ಫೋಲ್ಡಲ್ಲಿ ಬರುತ್ತೆ, ನಮ್ಮದು ಜೆನೈಟಲ್ ಏರಿಯಾದಲ್ಲಿ ಬರುವಂಥದ್ದು, ಆಮೇಲೆ ನಮ್ಮದು ಬ್ರೆಸ್ಟ್ ಕೆಳಗಡೆ ಬರುವಂಥದ್ದು. ಸೊ ದ್ಯಾಟ್ ಏನಂದರೆ ಜಾಸ್ತಿಯಾಗಿ ಗಾಳಿ ಬೀಳಲ್ಲ, ಆಮೇಲೆ ಸನ್ಲೈಟು ಆ ಥರ ಎಕ್ಸ್ಪೋಷರ್ ಏರಿಯಾ ಕಡಿಮೆ ಇರುತ್ತೆ, ಅಂದರೆ ಎಕ್ಸ್ಪೋಷರ್ ಆಗಲ್ಲ ಅಂತ ಇರೋ ಏರಿಯಾ ಅದು. ಸೊ ಆ ಒಂದು ಏರಿಯಾದಲ್ಲಿ ಈ ರೀತಿ ರ್ಯಾಷಸ್ ಬಂದರೆ ತುಂಬ ಸ್ವೆಟ್ಟಲ್ಲಿ ಮಿಕ್ಸ್ ಆಗಿರುತ್ತೆ. ಸೊ ಅದರಲ್ಲಿ ನಮಗೆ ಈ ರೀತಿ ಫ್ಲೇಕ್ಸ್ನ ನೋಡಲ್ಲ, ಅದರಲ್ಲಿ ನಾವು ಎಕ್ಸಾಕ್ಟ್ಲಿ ಸ್ಕಿನ್ ರ್ಯಾಷಸ್ ನೋಡ್ತೀವಿ. ಅದಕ್ಕೆ ನಾವು ಕೆಲವು ಟೈಮು ಕ್ಯಾಂಡಿಡಿಯಾಸಿಸ್ ಅಂತ ಒಂದು ಸ್ಕಿನ್ ಕಂಡೀಷನ್ ಇದೆ, ಅದರಲ್ಲಿ ನಾವು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಸೊ ಈ ರೀತಿ ಇನ್ವರ್ಸ್ ಸೋರಿಯಾಸಿಸ್ ಅಂತ ಒಂದು ಟೈಪ್ ಕೂಡ ವೆರೈಟಿ ಕೂಡ ಇದೆ. ಸೊ ಗಟ್ಟೆಡ್ ಆಲ್ರೆಡಿ ಹೇಳೋ ಥರ ಚಿಕ್ಕ ಮಕ್ಕಳಲ್ಲಿ ಬರುವಂಥದ್ದು, ಮತ್ತು ಫ್ರೀಕ್ವೆಂಟಾಗಿ ಸೋರ್ ಥ್ರೋಟ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾದರೂ ಆದರೆ ಅವರಿಗೆ ಬರುವಂಥದ್ದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆನ ನೀವು ಆಗಲೇ ಹೇಳ್ದಂಗೆ ಬಹಳಷ್ಟು ಜನ ನೆಗ್ಲೆಕ್ಟ್ ಕೂಡ ಮಾಡ್ತಾರೆ. ಸೊ ಸರಿಯಾದ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಳ್ದಲೇ ಇದ್ದರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ? ಕಾಂಪ್ಲಿಕೇಶನ್ಸ್ ಏನಾಗುತ್ತೆ ಅಂದರೆ ಇವಾಗ ನೀವು ಕರೆಕ್ಟಾಗಿ ಫಸ್ಟಿಂದನೇ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಆ ರ್ಯಾಷಸ್ ಬಂತು ಇನ್ನೂ ಪ್ರೋಗ್ರೆಸ್ ಆಗುತ್ತೆ, ಬಾಡಿಗೆಲ್ಲ ಇನ್ನೂ ಜಾಸ್ತಿಯಾಗಿ ಸ್ಪ್ರೆಡ್ ಆಗುವಂಥದ್ದು. ಹಾಗಾಗಿ ಇದ್ರದ್ದು ಕಾಂಪ್ಲಿಕೇಶನ್ಸ್ ಅಂತೆಲ್ಲ ನೋಡಿದರೆ ಸೋರಿಯಾಸಿಸಿಂದ ನಮಗೆ ಸೋರಿಯಾಟಿಕ್ ಆರ್ಥೈಟಿಸ್ ಅಂತ ಒಂದು ಕಂಡೀಷನ್ ಇದೆ, ನಮ್ಮ ಮೂಳೆಗಳಲ್ಲಿ ಎಫೆಕ್ಟ್ ಆಗುವಂಥದ್ದು, ಸ್ಪೆಷಲಿ ಜಾಯಿಂಟ್ ಎಫೆಕ್ಟ್ ಆಗುವಂಥದ್ದು. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಈ ಲಾಂಗ್ ರನ್ ಆಗಿ ಸೋರಿಯಾಸಿಸ್ ಇದ್ದವರಲ್ಲಿ ಈ ರೀತಿ ಆರ್ಥ್ರೈಟಿಸ್ ಜಾಸ್ತಿಯಾಗಿ ಬರುವಂಥದ್ದು. ಆಮೇಲೆ ಕೂತ್ಕೊಳ್ಳಿಕ್ಕೆ ಆಗಲ್ಲ, ಕೆಳಗಡೆ ಕೂತ್ಕೊಂಡು ಎದ್ದಲಿಕ್ಕೆ ಆಗಲ್ಲ. ಸೊ ಕಂಪ್ಲೀಟ್ಲಿ ಒಂಥರ ಸ್ಟಿಫಾಗಿ ಜಾಯಿಂಟ್ ಸ್ಟಿಫಾಗಿ ಫೀಲ್ ಆಗುವಂಥದ್ದು, ಪೇಯ್ನ್ ಫೀಲ್ ಆಗುವಂಥದ್ದು. ಆಮೇಲೆ ಮಂಡಿಯಲ್ಲಿ ಆದರೆ ಯಾವ ಜಾಯಿಂಟಲ್ಲಿ ಪೇಯ್ನ್ ಅದನ್ನು ಭಾಗ ಟಚ್ ಮಾಡುವಾಗ ತುಂಬ ವಾಮ್ತ್ ಫೀಲ್ ಆಗುವಂಥದ್ದು, ಇನ್ಫ್ಲಮೇಷನ್ಸ್ ಇರುವಂಥದ್ದೆಲ್ಲ ನಾವು ನೋಡ್ತೀವಿ. ಆಮೇಲೆ ಇನ್ನೊಂದು ನೈಲಲ್ಲಿ ಡಿಫಾರ್ಮಿಟೀಸ್ ಬರುತ್ತೆ. ನೈಲಲ್ಲಿ ಡಿಫಾರ್ಮಿಟಿ ಅಂದರೆ ಈಸಿಲಿ ನಮ್ಮದು ನೈಲೆಲ್ಲ ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿದ ನಂತರ ಏನಾಗುತ್ತೆ, ಪಿಟ್ಟಿಂಗ್ ಕೂಡ ನೋಡ್ತೀವಿ. ಅಂದರೆ ನೈಲಲ್ಲಿ ತುಂಬ ನಾವು ಪಿನ್ನಲ್ಲಿ ಸ್ವಲ್ಪ ಪ್ರಿಕ್ ಮಾಡಿ ಒಂಥರ ಡಿಪ್ರೆಷನ್ ಆಗೋ ಥರ ನಮ್ಮ ನೈಲ್ಸಲ್ಲಿ ಕೂಡ ಡಿಫಾರ್ಮಿಟಿನ ಕಾಣುತ್ತೆ. ಸೊ ಅದರಿಂದ ಈಸಿಲಿ ಬ್ರೇಕ್ ಆಗುತ್ತೆ ನೈಲು. ಆಮೇಲೆ ಹೋಗ್ತಾ ಹೋಗ್ತಾ ನೈಲ್ ಬೆಡ್ ಇನ್ಫೆಕ್ಷನ್ಸ್ ಕೂಡ ಆಗ್ಬೋದು. ಸೊ ಇದೆಲ್ಲ ಇದ್ರದ್ದು ಸೋರಿಯಾಸಿಸ್ದು ಕಾಂಪ್ಲಿಕೇಶನ್ಸಲ್ಲಿ ನಾವು ನೋಡ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ದೇಹದ ಯಾವೆಲ್ಲ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ? ಇದು ಮೇಯ್ನಾಗಿ ನಮ್ಮದು ಸ್ಕಿನ್ನಲ್ಲಿ ಎಫೆಕ್ಟ್ ಆಗುವಂಥದ್ದು. ಸೊ ಸ್ಕಿನ್ನಲ್ಲಿ ಎಫೆಕ್ಟ್ ಆಗುವಂತ ಹೇಳಿದರೆ ಇದಕ್ಕೆ ಸ್ಪೆಷಲ್ ಆಗಿ ಇರುವಂಥ ಏರಿಯಾಸ್ ಆಫ್ ಎಫೆಕ್ಷನ್ ಬರುತ್ತೆ. ಸೊ ಏರಿಯಾಸ್ ಆಫ್ ಎಫೆಕ್ಷನ್ ನಾವು ನೋಡಿದರೆ ಅದೇ ನಮ್ಮದು ಸ್ಕಾಲ್ಪಲ್ಲಿ ಕಾಣುತ್ತೆ. ಆಮೇಲೆ ಸ್ಕಾಲ್ಪ್ ಸೋರಿಯಾಸಿಸ್ ಅಥವಾ ಸೆಬೋಸೋರಿಯಾಸಿಸ್ ಅಲ್ಲಿ ಹೇಗೆ ಅಂದರೆ ಸ್ಕಾಲ್ಪಿಂದ ನಮ್ಮ ಹೇರ್ಲೈನ್ ಅಂತ ಒಂದಿರುತ್ತೆ, ಹೇರ್ಲೈನ್ ದಾಂಡಿ ನಮ್ಮ ಫೇಸಿಗೆ ಬರುವಂಥದ್ದಾಗಲಿ ನಮ್ಮ ಕುತ್ತಿಗೆ ಬರುವಂಥದ್ದಾಗಲಿ ಸೊ ಈ ಥರ ಸ್ಪ್ರೆಡ್ ಆಗಲಿಕ್ಕೆ ಕಾಣುತ್ತೆ. ಆಮೇಲೆ ಕಿವಿ ಒಳಗಡೆ ನಮಗೆ ರ್ಯಾಷಸ್ ನೋಡ್ತೀವಿ, ಕಿವಿ ಹಿಂದುಗಡೆ ನಾವು ರ್ಯಾಷಸ್ನ ನೋಡ್ತೀವಿ, ಏನಂದರೆ ಡ್ರೈ ಸ್ಕಿನ್ ಥರ ನಾವು ನೋಡ್ಬೋದು. ಆಮೇಲೆ ಇನ್ನೊಂದು ನಮ್ಮದು ನೀ ಜಾಯಿಂಟಲ್ಲಿ, ಆಮೇಲೆ ನಮ್ಮದು ಎಲ್ಬೋ ಜಾಯಿಂಟಲ್ಲಿ ರ್ಯಾಷಸ್ ಬರುವಂಥದ್ದು. ಆಮೇಲೆ ನಮ್ಮದು
ಮೀಡಿಯಲ್ ಸೈಡಲ್ಲಿ ಬರುತ್ತೆ, ಅಂದರೆ ಕೈ ನೋಡಿದರೆ ನಮ್ಮದು ಕೈದು ಒಳಗಡೆ ರೀಜನಲ್ಲಿ ರ್ಯಾಷಸ್ ಬರುವಂಥದ್ದು. ನಮ್ಮದು ಆಚೆ ಲ್ಯಾಟ್ರಲ್ ಸೈಡ್ ಅಂತ ಹೇಳ್ತೀನಿ, ಈ ಸೈಡ್ಗೆ ಔಟರ್ ಸ್ಕಿನ್ನಿಗೆ ಬರಲ್ಲ, ಇನ್ನರ್ ಸೈಡಲ್ಲಿ ಬರುತ್ತೆ ಜಾಸ್ತಿ ರ್ಯಾಷಸ್ಸು. ಆಮೇಲೆ ನಮ್ಮದು ನೀ ಜಾಯಿಂಟಲ್ಲಿ ರ್ಯಾಷಸ್ನ ನೋಡ್ತೀವಿ. ಆಮೇಲೆ ನಮ್ಮದು ಇನ್ನರ್ ಥೈಸಲ್ಲಿ ಬರುತ್ತೆ. ಆಮೇಲೆ ನಮ್ಮದು ಶಿನ್ ಬೋನ್ ಅಂತ ಹೇಳ್ತೀನಿ, ಶಿನ್ ಅಂದರೆ ನಮ್ಮದು ಕಾಲದು ಮುಂಭಾಗ ಅಂತ. ಸೊ ಆ ಏರಿಯಾದಲ್ಲಿ ಎಲ್ಲ ನಾವು ರ್ಯಾಷಸ್ನ ನೋಡ್ತೀವಿ. ಸೊ ಈ ರೀತಿ ಈ ರ್ಯಾಷಸ್ನ ನಾವು ಈ ಲೈಕ್ ಏರಿಯಾಸಲ್ಲಿ ಎಲ್ಲ ನಾವು ಏನು ಹೇಳೋದು ಲೊಕೇಶನ್ಸ್ ನೋಡಿದರೆ ಇಲ್ಲಿ ಎಲ್ಲ ನಾವು ಜಾಸ್ತಿಯಾಗಿ ನೋಡ್ತೀವಿ. ಆಮೇಲೆ ಲೋವರ್ ಬ್ಯಾಕಲ್ಲಿ ಬರುತ್ತೆ. ಆಮೇಲೆ ನಮ್ಮದು ಬಟೆಕ್ಸ್ ರೀಜನಲ್ಲಿ ಬರುವಂಥದ್ದು. ಆಮೇಲೆ ನಮ್ಮದು ಲೋವರ್ ಅಬ್ಡೊಮೆನಲ್ಲಿ ಬರುವಂಥದ್ದು. ಸೊ ಹೀಗೆ ಒಂದೊಂದು ಏರಿಯಾ ನೋಡಿದರೆ ಈ ಇಷ್ಟೊಂದು ಏರಿಯಾದಲ್ಲೆಲ್ಲ ಈ ರ್ಯಾಷಸ್ನ ನಾವು ನೋಡ್ತೀವಿ. ಓಕೆ ಡಾಕ್ಟರ್, ಇನ್ನು ಬಹಳಷ್ಟು ಜನ ಈ ಸೋರಿಯಾಸಿಸ್ ಸಮಸ್ಯೆ ಇದೆ ಅಂತಂದರೆ ಅವ್ರ ಹತ್ರ ಹೋಗೋಕ್ಕೇನೆ ಹೆದರ್ತಾರೆ, ಅಂದರೆ ಸ್ಪ್ರೆಡ್ ಆಗಿಬಿಡುತ್ತೇನೋ ಅಂತ. ಸೊ ಇದು ಸ್ಪ್ರೆಡ್ ಆಗುತ್ತಾ ಹೇಗೆ ಅಂತ? ಇದು ಬಂದು ಒಂದು ಮಿತ್ತಿದು. ಏನಂದರೆ ಎಲ್ಲರೂ ಥಿಂಕ್ ಮಾಡೋದು ಹೇಗೆ ಅಂದರೆ ಸೋರಿಯಾಸಿಸ್ ಬಂತು ಅಂದರೆ ಅದು ಸ್ಪ್ರೆಡ್ ಆಗುತ್ತೆ ಅಂತ. ಬಟ್ ಆ್ಯಕ್ಚುಲಿ ಹಾಗೆ ಅಲ್ಲ. ಸೋರಿಯಾಸಿಸ್ ಅಂತ ಕಂಡೀಷನ್ ಇರೋದು ಒಂದು ಆಟೋ ಇಮ್ಯೂನ್ ಇದೆ. ಸೊ ಇದು ಒಬ್ಬರಿಂದ ಒಬ್ಬರಿಗೆ ಕಂಟೇಜಿಯಸ್ ಆಗಿ ಟಚ್ ಮಾಡಿದರೆ ಅಥವಾ ಹಗ್ ಮಾಡಿದರೆ ಸ್ಪ್ರೆಡ್ ಆಗೋ ಥರ ಕಾಯಿಲಲ್ಲ ಇದು ಸೋರಿಯಾಸಿಸ್ ಅಂತ. ಸೊ ಆ ಒಂದು ಮಿಸ್ಟೇಕಿಂದನೇ ಎಲ್ಲರಿಗೆ ಈ ಥರ ಸೋರಿಯಾಸಿಸ್ ಬಂದವರಿಗೆ ಸೆಲ್ಫ್ ಎಸ್ಟೀಮ್ ಆಗಲಿ, ಅವ್ರದ್ದು ಸೆಲ್ಫ್ ಕಾನ್ಫಿಡೆನ್ಸ್ ಆಗಲಿ, ಇದೆಲ್ಲ ಲಾಸ್ ಆಗೋದಕ್ಕೆ ಒಂದು ಕಾರಣ ಅಂದರೆ ಇದೇ ರೀತಿ. ಇವಾಗ ನಮಗೆ ಸೋರಿಯಾಸಿಸ್ ಅಂತ ನೋಡಿದರೆ ಬೇರೆಯವರು ಏನು ಥಿಂಕ್ ಮಾಡ್ತಾರೋ, ಅವರು ನಮ್ಮ ಜೊತೆ ಮಾತಾಡ್ತಾರ, ನಮ್ಮ ಜೊತೆ ಟೀ ಕುಡಿತೀರಾ, ನಮ್ಮ ಜೊತೆ ಊಟ ಮಾಡ್ತೀರಾ. ಸೊ ಆ ರೀತಿ ಇರುವ ಏನು ಹೇಳೋದು ಮೈಂಡಲ್ಲಿ ಇರುತ್ತೆ ಆ ಪೇಷಂಟಿಗೆ ಕೂಡ. ಅದು ಕೂಡ ನಾವು ಟ್ರೀಟ್ ಮಾಡುವಾಗ ಅದು ಕೂಡ ತುಂಬ ಅಡ್ವರ್ಸ್ ಆಗಿ ಆ ಪೇಷಂಟದು ರಿಕವರಿಗೆ ಎಫೆಕ್ಟ್ ಆಗುತ್ತೆ. ಸೊ ಏನಂದರೆ ಇದು ಕಾಂಟೇಜಿಯಸ್ ಅಲ್ಲ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಇವಾಗ ಈ ಒಂದು ಪೇಷಂಟಿಗೆ ಈ ರೀತಿ ಸೋರಿಯಾಸಿಸ್ ಪ್ರಾಬ್ಲಮ್ ಇದೆ ಅಂದರೆ ಅವ್ರ ಜೊತೆ ಊಟ ಮಾಡಿದ್ರು, ಅವ್ರ ಜೊತೆ ಹಗ್ ಮಾಡಿದ್ರು, ಜೊತೆ ಮಲಗಿದ್ರನ್ನೆಲ್ಲ ಈ ರ್ಯಾಷಸ್ ನಮಗೆ ಸ್ಪ್ರೆಡ್ ಆಗಲ್ಲ. ಇದು ಒಂದು ಆಟೋ ಇಮ್ಯೂನ್ ಇದೆ. ಆಟೋ ಇಮ್ಯೂನ್ ಅಂದರೆ ನಮ್ಮದು ಓನ್ ಇಮ್ಯುನಿಟಿ ಸೆಲ್ಸ್. ಇವಾಗ ನಿಮ್ಮದು ಇಮ್ಯುನಿಟಿ ತುಂಬ ಲೋ ಇದೆ, ನಿಮಗೆ ಆಟೋ ಇಮ್ಯೂನ್ ಕಂಡೀಷನ್ ಏನಾದರೂ ಇದೆ ಅಂದಿದ್ದೆ ಮಾತ್ರ ಸೋರಿಯಾಸಿಸ್ ಕಂಡೀಷನ್ ನಿಮಗೆ ಬರುವಂಥದ್ದು. ಸೊ ಅದಕ್ಕೆ ನೀವು ಧೈರ್ಯವಾಗಿ ಈ ಸೋರಿಯಾಸಿಸ್ ಕಂಡೀಷನ್ ಇರುವ ಪೇಷಂಟ್ ಜೊತೆ ಮಾತಾಡ್ಬೋದು, ಅವ್ರ ಜೊತೆ ಕಾಫಿ ಟೀ ಎಲ್ಲ ನೀವು ಕುಡಿಬೋದು. ಇದು ಆ ಥರ ಸ್ಪ್ರೆಡ್ ಬರಲ್ಲ. ಓಕೆ ಡಾಕ್ಟರ್. ಎಸ್, ಇನ್ನು ವೀಕ್ಷಕರೇ, ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಟಿ.ವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕಾಲ್ ಮಾಡಿ ಡಾಕ್ಟರ್ ಜೊತೆ ಲೈವ್ನಲ್ಲಿ ಮಾತಾಡಿ. ಎಸ್ ಡಾಕ್ಟರ್, ಇನ್ನು ಕೆಲವರು ಅತಿಯಾಗಿ ಕಾಸ್ಮೆಟಿಕ್ಸ್ನ ಬಳಸ್ತಾ ಇರ್ತಾರೆ. ಸೊ ಈ ಅತಿಯಾಗಿ ಬಳಸೋದ್ರಿಂದ ಕೂಡ ಈ ಸಮಸ್ಯೆ ಏನಾದರೂ ಬರುತ್ತಾ ಹೇಗೆ ಅಂತ? ಇಲ್ಲ, ಹಾಗೆಲ್ಲ ಬರಲ್ಲ. ಏನಂದರೆ ಸೋರಿಯಾಸಿಸ್ ಇದ್ದವರೆಗೆ ನಾವು ಏನು ಹೇಳ್ತೀನಿ ಅಂದರೆ ಸ್ಕಿನ್ ತುಂಬ ಮಾಯ್ಶ್ಚರೈಸ್ ಆಗಿ ಇರಬೇಕು. ಸೊ ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಹಚ್ಚಬೇಕು ಅಂತ ಹೇಳ್ತೀನಿ. ಯಾಕೆ ಅಂದರೆ ಇದು ಆಲ್ರೆಡಿ ಡ್ರೈ ಸ್ಕಿನ್ ಕಂಡೀಷನ್ ಇದೆ. ಸೊ ಡ್ರೈ ಸ್ಕಿನ್ನಿಂದನೇ ಈ ರೀತಿ ಜಾಸ್ತಿಯಾಗಿ ರ್ಯಾಷಸ್ ಕಾಣುವಂಥದ್ದು. ಸೊ ಅದಕ್ಕೆ ಸ್ಕಿನ್ ಯಾವಾಗಲೂ ಮಾಯ್ಶ್ಚರೈಸ್ ಆಗಿರಬೇಕು. ಸೊ ಅದಕ್ಕೆ ಮಾಯ್ಶ್ಚರೈಸಿಂಗ್ ಕ್ರೀಮ್ ಹಚ್ಬೋದು, ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಹಚ್ಬೋದು ಅಂತ ನಾವೇ ಹೇಳ್ತೀವಿ. ಸೊ ಜಾಸ್ತಿಯಾಗಿ ಕಾಸ್ಮೆಟಿಕ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಈ ರೀತಿ ಸಮಸ್ಯೆಗಳೇನೂ ಬರಲ್ಲ. ಬಟ್ ಏನಂದರೆ ಇವಾಗ ನೀವು ಎಕ್ಸಿಸ್ಟಿಂಗ್ ಆಗಿ ಈ ಥರ ಪ್ರಾಬ್ಲಮ್ಸ್ ಇದೆ ಅಂದರೆ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡುವಾಗ ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಕೆಲವು ಪ್ರಾಡಕ್ಟ್ಸಲ್ಲಿ ಕೆಲವು ಕಂಟೆಂಟ್ ಇರ್ಬೋದು, ಅದು ನಮ್ಮದು ಸ್ಕಿನ್ನಿಗೆ ಟ್ರಿಗರ್ ಮಾಡುವಂಥದ್ದು. ಈ ರೀತಿ ಸೋರಿಯಾಟಿಕ್ ರ್ಯಾಷಸ್ ಟ್ರಿಗರ್ ಮಾಡಿ ಜಾಸ್ತಿ ಮಾಡೋದಕ್ಕೆ ಕಾರಣವಾಗುತ್ತೆ. ಸೊ ಅದಕ್ಕೆ ನಾವು ನೋಡಿಬಿಟ್ಟು ಲೈಕ್ ನಿಮ್ಮದು ಸ್ಕಿನ್ನಿಗೆ ಸ್ಯೂಟಬಲ್ ಇದೆಯಾ ಅಂತ ನೋಡಿಬಿಟ್ಟು ತಗೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಆಮೇಲೆ ಸೆನ್ಸಿಟಿವ್ ಸ್ಕಿನ್ನಿಗೆ ಯೂಸ್ ಮಾಡುವ ಥರ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ಕೊಳ್ಳಿ. ಸೊ ದಟ್ ಅದು ಇನ್ನೂ ತುಂಬ ಏನು ಹೇಳೋದು ಕಂಟೆಂಟ್ಸ್ ಎಲ್ಲ ತುಂಬ ಒಳ್ಳೆಯದಾಗಿರುತ್ತೆ. ಸೊ ದಟ್ ಏನು ಹೇಳೋದು ಸೆನ್ಸಿಟಿವ್ ಸ್ಕಿನ್ನಿಗೆ ಯೂಸ್ ಮಾಡುವಂಥದ್ದು. ಸೊ ಅದಕ್ಕೆ ಆ ರೀತಿ ಇರೋ ಪ್ರಾಡಕ್ಟ್ಸ್ನ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮದು ಸ್ಕಿನ್ ಕೂಡ ಲೇಟರ್ ಆನ್ ಥ್ಯಾಂಕ್ ಯು ಹೇಳ್ತಾರೆ ನಿಮಗೆ ಆ ಥರ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆ ಇರುವವರು ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗತ್ತೆ ಅಂತ? ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗತ್ತೆ ಅಂದರೆ ಅದು ಈ ರೀತಿ ಸೋರಿಯಾಸಿಸ್ ಅಂತ ಅದೇ ನಾವು ಫಸ್ಟಾಗಿಯೇ ನಾವು ವಿತ್ ನೇಕೆಡ್ ಐಯಲ್ಲಿ ನಾವು ನೋಡ್ಬೋದು. ಆಮೇಲೆ ವುಡ್ಸ್ ಲ್ಯಾಂಪ್ ಅಂತ ಒಂದು ಎಕ್ಸಾಮಿನೇಷನ್ ಇದೆ. ಸೊ ಇದರಲ್ಲೆಲ್ಲ ನಾವು ಡೈರೆಕ್ಟಾಗಿ ನೋಡಿಬಿಟ್ಟು ಗೊತ್ತಾಗುತ್ತೆ ಅದರ ಪೇಷಂಟಿಗೆ ಸೋರಿಯಾಸಿಸ್ ಕಂಡೀಷನ್ ಇದೆಯಾ ಇಲ್ವಾ ಅಂತ. ಸೊ ಮತ್ತು ಇನ್ನೂ ನಮಗೆ ಡಯಾಗ್ನೋಸ್ಟಿಕ್ ಟೂಲ್ ಏನಂತ ನೋಡಿದರೆ ಪಂಚ್ ಬಯೋಪ್ಸಿ ಅಂತ ಒಂದಿದೆ. ಸೊ ಪಂಚ್ ಬಯೋಪ್ಸಿನ ನಾವು ಸ್ಕಿನ್ನಲ್ಲಿ ಪಂಚ್ ಬಯೋಪ್ಸಿ ಮಾಡ್ತೀವಿ. ಸೊ ಅದರಲ್ಲಿ ಈ ರ್ಯಾಷಸ್ದು ಡೆಪ್ತು ಗೊತ್ತಾಗುತ್ತೆ, ಅದರದ್ದು ರ್ಯಾಷಸ್ ಏನಿದೆ, ಅದು ಸೋರಿಯಾಸಿಸ್ ಇದೆಯಾ ಅಥವಾ ಬೇರೆ ಏನಾದರೂ ಸ್ಕಿನ್ ಕಂಡೀಷನ್ ಇದೆಯಾ ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುವಂಥದ್ದು. ಸೊ ಅದಕ್ಕೆ ಸ್ಕಿನ್ ಬಯೋಪ್ಸಿ ಅಂದರೆ ಪಂಚ್ ಬಯೋಪ್ಸಿ ಮಾಡ್ತೀವಿ. ಬಟ್ ಏನಂದರೆ ನಾವು ಕ್ವೈಟ್ ನಾರ್ಮಲ್ ಆಗಿ ಅದನ್ನು ಮಾಡಲ್ಲ. ಬಟ್ ಇವಾಗ ಕೆಲವು ಪೇಷಂಟಿಗೆ ಲಾಂಗ್ ರನ್ನಲ್ಲಿ ಎಲ್ಲ ಸೋರಿಯಾಸಿಸ್ ಇದೆ, ಇಲ್ಲಾಂದರೆ ಇವಾಗ ರೀಸೆಂಟಾಗಿ ಆಗ್ತಾ ಇದೆ, ಸೊ ರ್ಯಾಷಸ್ ನಮಗೇನು ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ತಾ ಇದೆ ಅಂದರೆ ನಾವು ಪೇಷಂಟಿಗೆ
ಪಂಚ್ ಬಯೋಪ್ಸಿಗೆ ಅಡ್ವೈಸ್ ಮಾಡ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಇರುವವರಿಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ, ಟ್ರೀಟ್ಮೆಂಟ್ ಪ್ರೊಸೀಜರ್ ಹೋಮಿಯೋ ಕೇರಲ್ಲಿ ಹೇಗೆ ಇರುತ್ತೆ ಅಂದರೆ, ನಾವು ಮೆಡಿಸಿನ್ಸ್ ಕೊಡಲಿಕ್ಕೆ ಮುಂಚೆ ಪೇಷಂಟದು ಕಂಪ್ಲೀಟ್ ಹಿಸ್ಟ್ರಿ ನಾವು ತಿಳ್ಕೊಬೇಕು. ಏನಂದರೆ ಅವ್ರಿಗೆ ಈ ಕಂಡೀಷನ್, ಈ ಸೋರಿಯಾಸಿಸ್ ಕಂಡೀಷನ್ ಯಾವಾಗಿಂದ ಇದೆ, ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇದೆಯಾ, ನಿಮ್ಮದು ಎಷ್ಟು ಏಜಿಂದ ಇದು ಸ್ಟಾರ್ಟ್ ಆಗಿದೆ, ಇದು ಸ್ಟಾರ್ಟ್ ಆಗಲಿಕ್ಕೆ ಮುಂಚೆ ನಿಮ್ಮದು ಮೆಂಟಲ್ ಕಂಡೀಷನ್ ಹೇಗಿತ್ತು. ಏನಂದರೆ ಅದನ್ನು ಆಲ್ರೆಡಿ ಹೇಳಿದ್ದು, ಇದಕ್ಕೆ ಸ್ಟ್ರೆಸ್ ಅಂತ ಒಂದು ಕಾರಣ ಇದೆ. ಸೊ ಅವರಿಗೆ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ತುಂಬ ಜಾಸ್ತಿ ಸ್ಟ್ರೆಸ್ ಏನಾದರೂ ಇತ್ತಾ, ಸೊ ಅದೆಲ್ಲ ನಾವು ರೂಲ್ ಔಟ್ ಮಾಡಬೇಕು. ಸೊ ಆ ಸ್ಟ್ರೆಸ್ ಏನಾದರೂ ಇದೆ ಅಂದರೆ ಅದರಿಂದನೇ ಟ್ರಿಗರ್ ಆಗಿರೋದು ಈ ಕಂಡೀಷನು. ಸೊ ಅದೆಲ್ಲ ನಾವು ರೂಲ್ ಔಟ್ ಮಾಡಬೇಕು. ಸೊ ಎಲ್ಲದು ಫ್ರಮ್ A to Z ಕಂಡೀಷನಲ್ಲಿ ಎಲ್ಲ ನಾವು ಅನಲೈಸ್ ಮಾಡ್ತೀವಿ. ಅನಲೈಸ್ ಮಾಡಿಬಿಟ್ಟು ಅವರಿಗೆ ಉಚಿತವಾಗಿರುವಂಥ ಮೆಡಿಸಿನ್, ಅಂದರೆ ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀನಿ, ಆ ರೀತಿ ಇರುವ ಮೆಡಿಸಿನ್ ನಾವು ಚೂಸ್ ಮಾಡ್ತೀವಿ. ದಟ್ ಮೆಡಿಸಿನ್ಸ್ ವಿಲ್ ಬಿ ಲೈಕ್ ಅವರದ್ದು ಈ ಕಂಡೀಷನಿಂದ ರಿಕವರ್ ಆಗಲಿಕ್ಕೆ ಹೆಲ್ಪ್ ಆಗುವಂಥ ಮೆಡಿಸಿನ್ ಅದು. ಸೊ ಏನಂದರೆ ನಾರ್ಮಲಿ ಸೋರಿಯಾಸಿಸ್ಗೆ ಕ್ಯೂರ್ ಇಲ್ಲ ಅಂತ ಹೇಳೋದು, ಬಟ್ ಹೋಮಿಯೋಪತಿಯಲ್ಲಿ ಖಂಡಿತವಾಗ್ಲೂ ಕ್ಯೂರ್ ಇದ್ದೇ ಇರುತ್ತೆ. ಬಟ್ ಏನಂದರೆ ಇದಕ್ಕೆ ಟೈಮ್ ಅಂತ ಒಂದು ಪ್ರೋಸೆಸ್ ಆಗುತ್ತೆ, ಟೈಮ್ ಸ್ವಲ್ಪ ತಗೊಳ್ಳುತ್ತೆ. ಬಟ್ ಏನಂದರೆ ವಿತೌಟ್ ಎನಿ ಸೈಡ್ ಎಫೆಕ್ಟ್, ವಿತೌಟ್ ಏನು ಹೇಳೋದು, ನಿಮ್ಮ ಬಾಡಿಗೆ ಹಾರ್ಮ್ ಮಾಡ್ದಲೇ ನಿಮಗೆ ಕಂಪ್ಲೀಟಾಗಿ ಇದರಿಂದ ರಿಕವರಿ ನೀವು ಮಾಡ್ಬೋದು. ಮತ್ತು ಏನಂದರೆ ಟ್ರೀಟ್ಮೆಂಟ್ ನೀವು ಹೋಗ್ತಾ ನಿಮಗೇನೆ ಇಂಪ್ರೂವ್ಮೆಂಟ್ನ ಕಾಣುತ್ತೆ. ಸೊ ನಾವೇನಂದರೆ ಆಟೋ ಇಮ್ಯೂನ್ ಕಂಡೀಷನ್ನ ಇಂಪ್ರೂವ್ ಮಾಡ್ತಾ ಬರೋದು. ಸೊ ಅದರಿಂದ ನಿಮ್ಮದು ಜನರಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ, ಜೊತೆಯಲ್ಲಿ ನಿಮ್ಮದು ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುವಂಥದ್ದು. ಸೊ ಈ ರೀತಿ ನಾವು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಅದನ್ನು ಮ್ಯಾನೇಜ್ ಮಾಡ್ತೀವಿ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಯಾವ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು ಅಂತ? ಆಹಾರ ಪದ್ಧತಿ ಫಾಲೋ ಮಾಡೋದು ಏನಂದರೆ, ಅದೇ ಇದು ಆಲ್ರೆಡಿ ಒಂದು ಇನ್ಫ್ಲಮೇಷನ್ ಆಗುತ್ತೆ ಸ್ಕಿನ್ನಲ್ಲಿ. ಸೊ ಈ ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ ಐಟಮ್ಸನ್ನ ಕನ್ಸ್ಯೂಮ್ ಮಾಡಲಿಕ್ಕೆ ಹೇಳ್ತೀನಿ. ಅಂದರೆ ಇವಾಗ ಶುಂಠಿ, ಗಾರ್ಲಿಕ್ ಇದೆಲ್ಲ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ನಮ್ಮದು ಇನ್ಫ್ಲಮೇಷನ್ಗೆಲ್ಲ ತುಂಬ ಕಡಿಮೆ ಮಾಡೋದಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಶುಂಠಿ, ಗಾರ್ಲಿಕ್ ಎಲ್ಲ ನಾವು ನಾರ್ಮಲಿ ನಮ್ಮದು ಇಂಡಿಯನ್ ಕ್ಯೂಸೈನಲ್ಲಿ ಜಾಸ್ತಿಯಾಗಿ ಅದೆಲ್ಲ ಇರಲೇ ಇರುತ್ತೆ. ಸೊ ಅದನ್ನು ನಾವು ಕನ್ಸ್ಯೂಮ್ ಮಾಡಿದರೆ ಸಾಕು. ಆಮೇಲೆ ಏನಂದರೆ ಜಾಸ್ತಿಯಾಗಿ ಆಲ್ಕೋಹಾಲ್, ಸ್ಮೋಕಿಂಗ್ ಏನಾದರೂ ಹ್ಯಾಬಿಟ್ಸ್ ಏನಾದರೂ ಇದ್ದರೆ ಕಂಪ್ಲೀಟಾಗಿ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಹೇಳ್ತೀನಿ. ಇವಾಗ ನೀವು ನಾನ್ ವೆಜ್ ತಿಂತಾ ಇದೆ ಅಂತ ಇದ್ದರೆ ಈ ಥರ ರೆಡ್ ಮೀಟ್ ಇರೋದು, ಆ ಥರ ಇರೋ ಮೀಟನ್ನ ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೀನಿ. ಆಮೇಲೆ ಏನಂದರೆ ತಿನ್ನಲಿಕ್ಕೆ ಆಗೋದೇನೆಂದರೆ ಲೀನ್ ಫ್ಯಾಟ್ ಇರೋ ಮೀಟ್ ಬರುತ್ತೆ, ಲೀನ್ ಮೀಟ್ ಬರುತ್ತೆ. ಆಮೇಲೆ ಚಿಕ್ಕದು ಫಿಶ್ ಬರುತ್ತೆ, ಇದೆಲ್ಲ ನಾವು ತಿನ್ಬೋದು. ಆಮೇಲೆ ಏನಂದರೆ ಜಾಸ್ತಿಯಾಗಿ ವೆಜಿಟೇಬಲ್ಸ್ನ ಇನ್ಕ್ಲೂಡ್ ಮಾಡಬೇಕು, ಫ್ರೂಟ್ಸ್ ಇನ್ಕ್ಲೂಡ್ ಮಾಡಬೇಕು, ಮತ್ತು ಸ್ಕಿನ್ ಯಾವತ್ತೂ ಮಾಯಿಶ್ಚರೈಸ್ ಆಗಿರಬೇಕು. ಆಮೇಲೆ ನೀರಿನ ಅಂಶ ನಮ್ಮ ಬಾಡಿಗೆ ಇಂಪಾರ್ಟೆಂಟ್ ಆಗಿ ಬೇಕು. ಸೊ ಅದಕ್ಕೆ ಒಂದು ದಿನದಲ್ಲಿ ಮಿನಿಮಮ್ 2 to 3 ಲೀಟರ್ಸ್ ಆಫ್ ನೀರನ್ನ ಕನ್ಸ್ಯೂಮ್ ಮಾಡಬೇಕು. ಏನಂದರೆ ನೀವು ಕ್ಲೈಮೇಟ್ ಡಿಪೆಂಡ್ ಮಾಡಿಬಿಟ್ಟು ನೀರು ಕುಡಿಯೋದನ್ನು ಸ್ಟಾಪ್ ಮಾಡಿ. ಇವಾಗ ಕೆಲವರು ಸಮ್ಮರ್ ಸೀಸನಲ್ಲಿ 4 ಲೀಟರ್ ಕುಡಿತಾರೆ, ಅದೇ ರೀತಿ ವಿಂಟರ್ ಸೀಸನ್ಗೆ ಬಂದರೆ 1 ಲೀಟರ್ 1.5 ಲೀಟರ್ ಹಾಗೆ ಕುಡಿತಾರೆ. ಬಟ್ ಹಾಗೆ ಮಾಡಬೇಡಿ, ಯಾಕೆ ವಿಂಟರ್ ಸೀಸನಲ್ಲಿ ನಿಮಗೆ ಬಾಯಾರಿಕೆ ಆಗಲ್ಲ. ಬಟ್ ಏನಂದರೆ ನಮ್ಮ ಬಾಡಿಗೆ ನೀರು ಬೇಕಾಗುತ್ತೆ. ಸೊ ಅದಕ್ಕೆ ನೀರು ಅಂಶ ಬಂತು ಅಟ್ಲೀಸ್ಟ್ ಒಂದು 2.5 ಆದ್ರೂ ಕುಡಿಲಿಕ್ಕೆ ಟ್ರೈ ಮಾಡಿ. ಸೊ ಎವ್ರಿ ಡೇ ಹಾಗೆ ನಾವು ಪ್ರಾಕ್ಟೀಸ್ ಮಾಡಿದರೆ ನಮ್ಮ ಸ್ಕಿನ್ ಕೂಡ ಚೆನ್ನಾಗಾಗುವಂಥದ್ದು, ಮಾಯಿಶ್ಚರೈಸೇಷನ್ ಚೆನ್ನಾಗಿ ಬರುವಂಥದ್ದು, ನಮ್ಮದು ಸ್ಕಿನ್ ತುಂಬ ಲೈವ್ಲಿ ಫೀಲ್ ಆಗುತ್ತೆ. ಈವನ್ ನಮ್ಮದು ಸ್ಕಿನ್ ಬ್ರೀತ್ ಕೂಡ ಮಾಡುತ್ತೆ. ಸೊ ಆ ಬ್ರೀತ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಇನ್ನೂ ಲೈಫ್ ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ಈ ರೀತಿ ನಾವು ಸ್ಕಿನ್ನನ್ನು ಮ್ಯಾನೇಜ್ ಮಾಡಬೇಕು. ಆಮೇಲೆ ಈ ರೀತಿ ಫುಡ್ ಐಟಮ್ಸ್ನ ಜಾಸ್ತಿ ಇನ್ಕ್ಲೂಡ್ ಮಾಡಬೇಕು. ತಿನ್ನಬಾರ್ದಂದರೆ ಅದೇ ಈ ಥರ ರೆಡ್ ಮೀಟ್ ಇರೋದು ತಿನ್ನಬೇಡಿ. ಆಮೇಲೆ ಸೀ ಫುಡ್ ಐಟಮ್ಸಲ್ಲಿ ಸ್ವಲ್ಪ ಜಾಸ್ತಿ ಏನು ಹೇಳೋದು, ದೊಡ್ಡ ಫಿಶ್ಗಳೆಲ್ಲ ಬರುತ್ತೆ, ಅದರಲ್ಲಿ ಎಲ್ಲ ಅದನ್ನು ಕನ್ಸ್ಯೂಮ್ ಮಾಡಬೇಡಿ. ಚಿಕ್ಕ ಫಿಶ್ಗಳಿರುತ್ತೆ, ಸಾರ್ಡೈನ್ ಫಿಶ್ ಬರೋದಾಗಲಿ, ಆಮೇಲೆ ಚಿಕ್ಕದು ಹೆಸರು ಗೊತ್ತಿಲ್ಲ, ಸೊ ಆ ಥರ ಚಿಕ್ಕದು ಫಿಶಸ್ ಎಲ್ಲ ಜಾಸ್ತಿ ತಗೋಬೋದು. ಎಸ್ ಡಾಕ್ಟರ್, ಇನ್ನು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ಸೊ ಈ ಸಮಸ್ಯೆ ಬರ್ದೇನೆ ಇರೋ ಥರ ತಡೆಯೋದು ಹೇಗೆ ಅಂತ, ನಮ್ಮ ಲೈಫ್ ಸ್ಟೈಲಲ್ಲಿ ಏನೆಲ್ಲ ಚೇಂಜಸ್ ಮಾಡಿಕೊಂಡ್ರೆ ಒಳ್ಳೆಯದು? ಲೈಫ್ ಸ್ಟೈಲಲ್ಲಿ ಹೇಗೆಲ್ಲ ಚೇಂಜ್ ಮಾಡಬೇಕು ಅಂದಿದ್ರೆ, ಇವಾಗ ನೀವು ಸ್ಟ್ರೆಸ್ ಅದೊಂದು ಮೇಯ್ನ್ ರೀಸನ್ ಇದೆ ಅಂತ. ಸೊ ಇವಾಗ ಜಾಸ್ತಿ ಸ್ಟ್ರೆಸ್ ಏನಾದರೂ ಇದೆ ಅಂದರೆ ಅದನ್ನು ನೀವು ಮ್ಯಾಕ್ಸಿಮಮ್ ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮದು ಫ್ಯಾಮಿಲಿಯಲ್ಲಿ ಈ ರೀತಿ ಏನಾದರೂ ಕಂಡೀಷನ್ ಇದೆ, ಪ್ರೆಸೆಂಟ್ಲಿ ಇದೆ ಅಂದರೆ ಖಂಡಿತವಾಗಲೂ ನಿಮ್ಮದು ಸ್ಟ್ರೆಸ್ಸಿಂದ ಅದನ್ನು ನೀವು ಇನ್ವೈಟ್ ಮಾಡುತ್ತೆ. ಸೊ ಅದಕ್ಕೆ ಸ್ಟ್ರೆಸ್ ಸಾಕಷ್ಟು ಅಮೌಂಟ್ ಆಫ್ ಸ್ಟ್ರೆಸ್ಸನ್ನು ರೆಡ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಏನಂದರೆ ಯೋಗ ಮಾಡೋದು, ಮೆಡಿಟೇಷನ್ ಮಾಡೋದು, ಇದೆಲ್ಲ ಒನ್ ವೇಯಲ್ಲಿ ನಮ್ಮದು ಸ್ಟ್ರೆಸ್ಸನ್ನು ಸ್ವಲ್ಪ ರೆಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆ ರೀತಿ ಇದನ್ನು ನಾವು ಎಂತ ಹೇಳೋದು ತುಂಬ ಕಂಟ್ರೋಲ್ ಮಾಡ್ತಾ ಹೋಗ್ಬೋದು.
ಆಮೇಲೆ ಏನಂದರೆ ಯಾವಾಗಲೂ ಸ್ವಲ್ಪ ಹ್ಯಾಪಿಯಾಗಿ ಇರಲಿಕ್ಕೆ ಪ್ರಯತ್ನ ಮಾಡಿ. ಇವೊಂದು ಲೈಫು ಚೆನ್ನಾಗಿಲ್ಲ ಅಂದಿದ್ರು ಲೈಫ್ನ ಸ್ವಲ್ಪ ನಾವು ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ ಇರಲೇ ಇರುತ್ತೆ. ಬಟ್ ಏನಂದರೆ ಅದರಲ್ಲಿನೂ ನಾವು ನಮ್ಮದೇ ಒಂದು ವೇ ಆಫ್ ಅಪ್ರೋಚನ್ನ ನಾವು ಕೊಟ್ಟರೆ ಅದು ಅಪ್ ಆ್ಯಂಡ್ ಡೌನಲ್ಲಿ ಕೂಡ ನಮ್ಮದು ಮೈಂಡ್ ಬಂದು ಕಾಮ್ ಆಗಿರುತ್ತೆ. ಆಮೇಲೆ ಏನು ಹೇಳೋದು, ನಮ್ಮ ಕೈಯಲ್ಲಿರುತ್ತೆ ಮೈಂಡ್ ಈಸ್ ಅವರ್ ಮಾಸ್ಟರ್ ಅಂತ. ಬಟ್ ಏನಂದರೆ ಈ ಮಾಸ್ಟರ್ ನಮ್ಮದು ಮೇಲೆ ಕಂಟ್ರೋಲ್ ಮಾಡಲಿಕ್ಕೆ ಬಂದರೆ ನಮ್ಗೆ ಈ ರೀತಿ ಪ್ರಾಬ್ಲಮ್ ಬರುವಂಥದ್ದು. ಸೊ ನಾವೇನಂದರೆ ನಮ್ಮ ಮೈಂಡಿಗೆ ಮಾಸ್ಟರ್ ಆಗಬೇಕು. ಸೊ ಆವಾಗ ಮೈಂಡ್ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಸೊ ನಾವು ಏನು ಟೆನ್ಷನ್ ಎಲ್ಲ ಮಾಡಿದ್ರು ನಮ್ಮದು ಮೈಂಡ್ ತುಂಬ ಓವರ್ ಥಿಂಕಿಂಗ್ ಮಾಡೋದಾಗಲಿ, ಸ್ಟ್ರೆಸ್ ಮಾಡೋದಾಗಲಿ ಇದೆಲ್ಲ ತುಂಬ ಕಂಟ್ರೋಲ್ ಬರುವಂಥದ್ದು. ಹಾಗಾಗಿ ನಾವು ಈ ರೀತಿ ಕಂಡೀಷನ್ನೆಲ್ಲ ಬರೋದರಿಂದ ಪ್ರಿವೆಂಟ್ ಮಾಡ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಬೇರೆ ಕಡೆ ಆಲ್ರೆಡಿ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಅಂಥವರು ಈ ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಶಿಫ್ಟ್ ಆಗ್ಬೋದಾ? ಈ ಸಡನ್ ಶಿಫ್ಟಿಂದ ಏನಾದರೂ ಕಾಂಪ್ಲಿಕೇಶನ್ ಆಗುತ್ತಾ ಅಂತ? ಸಡನ್ ಶಿಫ್ಟಲ್ಲಿ ಕಾಂಪ್ಲಿಕೇಶನ್ಸ್ ಏನೂ ಆಗಲ್ಲ. ಈಗ ಅದರ್ ಕನ್ವೆನ್ಷನಲ್ ಟ್ರೀಟ್ಮೆಂಟಲ್ಲಿ ಹೇಗೆ ಆಗುತ್ತೆ ಅಂದರೆ ಅವರು ಸ್ಟಿರಾಯ್ಡ್ ಮೆಡಿಸಿನ್ಸ್ ಎಲ್ಲ ಹಾಕಿಕೊಡ್ತಾರೆ, ಕಾರ್ಟಿಕೋಸ್ಟಿರಾಯ್ಡ್ಸ್ ಎಲ್ಲ ಇರುತ್ತೆ. ಸೊ ಅದರಿಂದ ಅವರಿಗೆ ಬಾಡಿಯಲ್ಲಿ ತುಂಬ ಸೈಡ್ ಎಫೆಕ್ಟ್ಸ್ ಇರಲೇ ಇರುತ್ತೆ. ಯಾಕೆಂದರೆ ಈ ರೀತಿ ಇರೋ ಆಯಿಂಟ್ಮೆಂಟ್ ಲೋಕಲ್ ಅಪ್ಲಿಕೇಶನ್ ಮೆಡಿಸಿನ್ಸೇ ಜಾಸ್ತಿಯಾಗಿ ಕೊಡೋದು. ಸೊ ಆ ಮೆಡಿಸಿನ್ಸಿಂದ ಅವರದ್ದು ಏನು ಹೇಳೋದು, ಇಂಟರ್ನಲ್ ಆರ್ಗನ್ಸಿಗೆ ಎಲ್ಲ ಸ್ವಲ್ಪ ಹಾರ್ಮ್ ಆಗಲಿಕ್ಕೆ ಇರುತ್ತೆ. ಇವನ್ ಅದರದ್ದು ಲೈಕ್ ನಾವು ಔಟ್ಸೈಡಲ್ಲಿ ನೋಡಿದರೆ ಗೊತ್ತಾಗುತ್ತೆ, ವೂಂಡೆಡ್ ಸ್ಕಿನ್ನಲ್ಲಿ ಈ ರೀತಿ ಅಪ್ಲಿಕೇಶನ್ನ ಹಾಕಬಾರ್ದು ಅಂತ. ಯಾಕೆ ಅಂದರೆ ಡೈರೆಕ್ಟಾಗಿ ಅದು ನಮ್ಮದು ಇಂಟರ್ನಲ್ ಆರ್ಗನ್ಸಿಗೆ ಎಫೆಕ್ಟ್ ಆಗುತ್ತೆ. ಸೊ ಚಿಕ್ಕದಾಗಿ ಬರೋದಿರುತ್ತೆ, ಬಟ್ ನಾವು ಅದನ್ನು ನೆಗ್ಲೆಕ್ಟ್ ಮಾಡುತ್ತೇವೆ, ಸರಿ ಓದಿಲ್ಲ ಅಂದರೆ. ಸೊ ಇದರದ್ದು ಸೈಡ್ ಎಫೆಕ್ಟ್ಸ್ ಎಲ್ಲ ನಮಗೆ ಬಾಡಿ ಮೇಲೆ ಇರುತ್ತೆ. ಸೊ ಸಡನ್ನಾಗಿ ಸ್ಟಾಪ್ ಮಾಡಿದರೆ ಏನಂದರೆ ನೀವು ಅದರಿಂದ ಬೇಗ ಬಚಾವಾಗುತ್ತೆ. ಕೆಲವು ಮೆಡಿಸಿನ್ಸ್ ಇರುತ್ತೆ, ನಾನು ಹೇಳ್ತೀನಿ ಇವಾಗ ಥೈರಾಯ್ಡ್ ಇರೋದಾಗಲಿ, ಡಯಾಬಿಟಿಕ್ ಇರೋದು, ಹೈಪರ್ ಟೆನ್ಷನ್ ಇರೋದು. ಸೊ ಅವರದ್ದು ಮೆಡಿಸಿನ್ಸ್ ನಾವು ತಕ್ಷಣವಾಗಿ ಸ್ಟಾಪ್ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ಅವ್ರ ಬಾಡಿಯಲ್ಲಿ ಒಂದು ಡಿಪೆಂಡೆನ್ಸಿ ಇರಲೇ ಇರುತ್ತೆ. ಸೊ ನಾವು ಕರ್ಟೇಲ್ ಮಾಡಬೇಕು, ಅಂದರೆ ಏನು ಹೇಳೋದು, ಡೋಸನ್ನು ಕಟ್ ಡೌನ್ ಮಾಡಿಬಿಟ್ಟು, ಟೇಪರ್ ಡೌನ್ ಮಾಡಿಬಿಟ್ಟು ನಾವು ಅದನ್ನು ನಮ್ಮ ಮೆಡಿಸಿನ್ಸ್ ಜೊತೆ ಮಾಡಬೇಕಾಗತ್ತೆ. ಬಟ್ ಈ ರೀತಿ ಸೋರಿಯಾಸಿಸ್ ಮೆಡಿಸಿನ್ಸ್ ಎಲ್ಲ ಹಾಕ್ತಾ ಇದೆ ಅಂದರೆ ಅದು ಲೈಫ್ ಲಾಂಗ್ ತಗೋಬೇಕು ಅಂತ ಇರುವ ಮೆಡಿಸಿನ್ಸ್ ಇರಲ್ಲ ಅದರಲ್ಲಿ ಆ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಕಂಟ್ರೋಲ್ ಮಾಡಲಿಕ್ಕೆ ಕೊಡುವಂಥ ಮೆಡಿಸಿನ್ಸು. ಅದು ಕೂಡ ಅಕ್ಯೂಟ್ ಮೆಡಿಸಿನ್ಸ್ ಇರುತ್ತೆ. ಕ್ರಾನಿಕ್ ಲೈಕ್ ತುಂಬ ಲಾಂಗ್ ಟೈಮ್ ತಗೋಬೇಕು ಅಂತ ಹೇಳಲ್ಲ. ತಗೊಂಡ್ರೆ ನಿಮಗೆ ಪ್ರಾಬ್ಲಮ್ ಏನಾಗುತ್ತೆ, ವೆಯ್ಟ್ ಗೇನ್ ಬರುತ್ತೆ, ನಿಮ್ಮದು ಒಬಿಸಿಟಿ ಬರುವ ಅಂಥದ್ದು, ಮತ್ತು ಅಬ್ನಾರ್ಮಲ್ ಹೇರ್ ಗ್ರೋತ್ ಬರುವಂಥದ್ದು, ಇದೆಲ್ಲ ನೀವು ನೋಡ್ತೀವಿ. ಸೊ ನಮ್ಮದು ಮೆಡಿಸಿನ್ಸ್ ಏನಂದರೆ ಸ್ಟಾರ್ಟ್ ಮಾಡಿದ ತಕ್ಷಣವೇ ನಾವು ಅದನ್ನು ಡೋಸನ್ನು ಲೈಕ್ ಸ್ಟೂನಿಂದನೇ ನಾವು ಹೇಳ್ತೀವಿ ಆ ಮೆಡಿಸಿನ್ಸ್ ಏನೆಲ್ಲ ತಗೋತೀನಿ ಅಂತ ನೋಡ್ತೀವಿ. ಸೊ ಆ ಮೆಡಿಸಿನ್ಸಲ್ಲಿ ಇವಾಗ ಎಂತ ಹೇಳೋದು, ಆಯಿಂಟ್ಮೆಂಟ್ ಇದೆ ಅಂದರೆ ಆಯಿಂಟ್ಮೆಂಟ್ ನಾವು ಸ್ಟಾಪ್ ಮಾಡಲಿಕ್ಕೆ ಹೇಳ್ತೀನಿ. ಯಾಕೆಂದರೆ ಆಯಿಂಟ್ಮೆಂಟದಿಂದ ಲೈಕ್ ಎಂತ ಹೇಳೋದು, ಔಟ್ಸೈಡಿಂದ ಅಂದರೆ ನಾವು ಲೋಕಲ್ ಅಪ್ಲೈ ಮಾಡೋದರಿಂದ ಮೇಲಿಂದ ಸಪ್ರೇಷನ್ ಮಾಡುತ್ತೆ, ಒಳಗಡೆಯಿಂದ ಅದನ್ನು ಏನು ಚೇಂಜಸ್ ಬರಲ್ಲ. ಸೊ ಅದು ಲೈಕ್ ಹಚ್ಚಿಲ್ಲ ಅಂದ್ರೂ ಏನು ಡಿಫ್ರೆನ್ಸ್ ಏನೂ ಇರಲ್ಲ. ಸೊ ಅದನ್ನು ನಾವು ಸ್ಟಾಪ್ ಮಾಡ್ಬೋದು. ಆಮೇಲೆ ಟ್ಯಾಬ್ಲೆಟ್ ಅದೇ ಇಚ್ಚಿಂಗಿಗೆ ಇರುವಂಥ ಟ್ಯಾಬ್ಲೆಟ್ ಇರುತ್ತೆ. ಸೊ ಇಚ್ಚಿಂಗಿಗೆ ಎನಿವೇ ನಾವು ಮೆಡಿಸಿನ್ಸ್ ಕೊಡ್ತೀವಿ. ಸೊ ಅದ್ರದ್ದು ಮೆಡಿಸಿನ್ಸು ಬೇಕಾಗಿಲ್ಲ. ಸೊ ಈ ರೀತಿ ಕಂಡೀಷನಲ್ಲಿ ನಾವು ಟೇಪರ್ ಡೌನ್ ಮೆಥಡ್ನ ಯೂಸ್ ಮಾಡಬೇಕು ಅಂತ ಇರೋದು ಅಷ್ಟು ಅಂತ ಹೇಳೋದು ಅತ್ಯವಶ್ಯವಾಗಿ ಇರುವಂಥ ಇಲ್ಲ. ಸೊ ನಾವು ಮೆಡಿಸಿನ್ಸಲ್ಲಿ ಸ್ಟಾರ್ಟಿಂಗಿಂದನೇ ನಾವು ಕಂಟ್ರೋಲ್ ಮಾಡ್ಬೋದು. ಎಸ್ ಡಾಕ್ಟರ್, ಇನ್ನು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ವಿಷಯನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸೋರಿಯಾಸಿಸ್ ಸಮಸ್ಯೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ರಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು, ಭೇಟಿ ಆಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 1081 212.